ಎಲ್ಲ ನನ್ನ ಧ್ಯಾನ ಮಿತ್ರರಿಗೆ ನಮಸ್ಕಾರ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಗುರುಗಳು ಮತ್ತು ಆಧ್ಯಾತ್ಮಿಕ ತಂದೆ ತಾಯಿಗಳು ಆಗಿರುವಂಥ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲ ಪತ್ರಿಯಮ್ಮನವರಿಗೆ ಶಿರಸಾಷ್ಟಾಂಗ ಪಾದಾಭಿವಂದನೆಗಳು. ಮೊಟ್ಟ ಮೊದಲನೇದಾಗಿ ಈ ಆನಾಪಾನಸತಿ ಧ್ಯಾನವನ್ನು ಲೋಕಾರ್ಪಣೆ ಮಾಡಿಕೊಟ್ಟಂಥ ಗೌತಮ ಬುದ್ಧ ಅವರಿಗೂ ಸಹ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನಾನು ಪದ್ಮಾ ಪ್ರಕಾಶ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನನಗೆ ಈ ಧ್ಯಾನದ ಪರಿಚಯ 2019 ನನಗೆ ಧ್ಯಾನದ ಬಗ್ಗೆ ಯಾವುದೇ ರೀತಿಯ ಜ್ಞಾನ ಇರಲಿಲ್ಲ. ನನಗೆ ಈ ಧ್ಯಾನಕ್ಕೆ ನಾನಾಗಿಯೇ ಏನೋ ಒಂದು ಮಾರ್ಗಕ್ಕೆ ಬರಬೇಕು, ಒಂದು ಆಧ್ಯಾತ್ಮಿಕ ರಂಗದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ನನ್ನಲ್ಲಿತ್ತು. ನಾನು ಉದ್ಯೋಗದ ಸಮಯದಲ್ಲಿ ನನಗೆ ಈ ಯಾವುದರ ಕಡೆ ಗಮನ ಇರಲಿಲ್ಲ. ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಮಗೆ ವ್ಯವಸ್ಥಾಪಕರಿಗೆ ಕೆಲಸ ನಿರ್ವಹಿಸುತ್ತಿದ್ದಂಥ ತುಳಸಿ ಕೃಷ್ಣಮೂರ್ತಿಯವರು ನಿವೃತ್ತಿ ಹೊಂದಿದ ಮೇಲೆ ಅವರು ಸತ್ಸಂಗ ಮಾಡ್ತಾಯಿದ್ರು. ಅವರಿಂದ ನನಗೆ ಧ್ಯಾನ ಪರಿಚಯ ಮೊಟ್ಟ ಮೊದಲಿಗೆ ಆಯಿತು. ನಂತರ ನನ್ನ ಬಾಲ್ಯದ ಗೆಳತಿಯಾದ ಅಂಬಿಕಾ ಸುಭಾಷ್ ಚಿಕ್ಕಬಳ್ಳಾಪುರ ಇವರಿಂದ ನನಗೆ ಸಂಪೂರ್ಣವಾದ ಪರಿಚಯ ಆಯಿತು. ಅವರಿಗೆ ಸಹ ನಾನು ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ಈ ಧ್ಯಾನಕ್ಕೆ ಬಂದ ಮೇಲೆ ನಾನು ಈ ಜನ್ಮವನ್ನು ಏತಕ್ಕಾಗಿ ಪಡೆದಿರುತ್ತೇನೆ, ನಾವು ಏನನ್ನು ಸಾಧನೆ ಮಾಡೋಕ್ಕೆ ಈ ಒಂದು ಭೂಲೋಕದಲ್ಲಿ ಬಂದಿರುತ್ತೇವೆ, ನಮ್ಮ ಜೀವನವನ್ನು ಯಾವ ರೀತಿ ಸಾರ್ಥಕಪಡಿಸಿಕೊಳ್ಳಬೇಕು, ನಮ್ಮ ಜೀವನದ ನಿಜವಾದ ಮೌಲ್ಯಗಳೇನು ಅನ್ನೋದನ್ನು ನಮಗೆ ನಮ್ಮ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರು ಒಂದು ಸತ್ಸಂಗಗಳ ಮೂಲಕ ಇರ್ಬೋದು, ಪುಸ್ತಕಗಳ ಮೂಲಕ ಇರ್ಬೋದು, ನಮಗೆ ತುಂಬ ಚೆನ್ನಾಗಿ ಅದನ್ನು ಅರ್ಥೈಸಿಕೊಟ್ಟಿರ್ತಾರೆ. ಮತ್ತು ನನಗೆ ಈ ಒಂದು ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ಮೇಲೆ ನನಗೆ ಹಲವಾರು ಧ್ಯಾನಿಗಳು ಪರಿಚಯ ಆಗಿ ನನ್ನ ಒಂದು ಕುಟುಂಬ ಈಗ ತುಂಬ ದೊಡ್ಡ ಕುಟುಂಬ ಆಗಿದೆ. ಈಗ ನನ್ನ ಕುಟುಂಬ ಒಂದು ಸೀಮಿತವಾಗಿತ್ತು, ಆದರೆ ಈಗ ನನ್ನ ಎಲ್ಲೇ ಮೀರಿದಂಥ ಕುಟುಂಬ ನನಗೆ ಪರಿಚಯವಾಗಿದೆ. ಅದರಿಂದ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ಮತ್ತು ನನಗೇನೇ ಸಮಸ್ಯೆಗಳಿದ್ದರೂ ಸಹ ನಾನು ಗೆಲ್ಲಬಲ್ಲೆ, ಏನಾದರೂ ಸಾಧಿಸಬಲ್ಲೆ ಅನ್ನೋಂಥ ಒಂದು ದೃಢ ನಂಬಿಕೆ ನನ್ನಲ್ಲಿ ಬಂದಿದೆ. ಈಗ ನನ್ನ ವೈಯಕ್ತಿಕ ಜೀವನದಲ್ಲಿ ನಿಜ ಹೇಳಬೇಕು ಅಂದರೆ ಸುಮಾರು ಒಂದು 20 ವರ್ಷಗಳ ಮುಂಚೆ ನನಗೆ ಜೀವನವೇ ಬೇಡ, ಈ ಕಷ್ಟಗಳನ್ನು ಅನುಭವಿಸೋದಕ್ಕಿಂತ ಸಾಯುವುದೇ ಮೇಲು ಅನ್ನೋ ಒಂದು ನಿರ್ಣಯಕ್ಕೆ ಬಂದಿದ್ದೆ. ಆದರೆ ಈಗ ಅನ್ನಿಸ್ತಾ ಇದೆ, ನಾನೀಗ ಹಿರಿಯ ನಾಗರಿಕಳಾಗಿದ್ದೇನೆ. ಈಗ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ ನನಗಿನ್ನೂ ಹೆಚ್ಚಿನ ಜೀವನ ಬೇಕು, ಅಂದರೆ ನನಗಿನ್ನೂ ಹೆಚ್ಚು ಆಯುಷು ಬೇಕು. ಯಾಕೆಂದರೆ ನಾನು ಇನ್ನೂ ಸಾಧನೆ ಮಾಡಬೇಕಾದ್ರೆ ತುಂಬ ಇದೆ. ನಮ್ಮ ಗುರುಗಳು ಹೇಳ್ಕೊಟ್ಟಿರೋದ್ರಲ್ಲಿ ನಾವೊಂದು ಲವಲೇಶವೂ ಸಾಧನೆ ಮಾಡಿಲ್ಲ, ಇನ್ನೂ ಸಾಧನೆ ಮಾಡಬೇಕು. ಪುಸ್ತಕಗಳನ್ನು ಓದಬೇಕು, ಸತ್ಸಂಗಗಳನ್ನು ಮಾಡಬೇಕು, ಧ್ಯಾನ ಪ್ರಚಾರ ಮಾಡಬೇಕು, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಅಭಿಲಾಷೆ ನನ್ನಲ್ಲಿ ಮೂಡಿದೆ. ಮತ್ತು ಈ ಒಂದು ಪಿರಮಿಡ್ ವ್ಯಾಲಿಗೆ ನಾನು ದಿನಾಂಕ 7ನೇ ತಾರೀಕು 7/11/2024 ಪ್ರವೇಶ ಮಾಡಿದೆ. ಇದು ಡಿಜಿಟಲ್ ಮೂಲಕ ನಾವು ಅಪ್ಲಿಕೇಶನ್ ಫಿಲಪ್ ಮಾಡಿ ವಾಲಂಟಿಯರಾಗಿ ಸರ್ವಿಸ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಈ ಸರ್ವಿಸಿಗೆ ಬಂದ ಮೇಲಂತೂ ನಮಗೆ ಇದರ ಬಗ್ಗೆ ತುಂಬ ಕಾಳಜಿ ಬಂದಿದೆ. ನಮಗೆ ಧ್ಯಾನಕ್ಕಿಂತ ಹೆಚ್ಚಿನ ಒಂದು ಸಂತೋಷ, ತೃಪ್ತಿ ಅನ್ನೋದು ನಮಗೆ ಈ ಒಂದು ಸೇವೆಯಲ್ಲಿ ಲಭಿಸ್ತಾ ಇದೆ. ಯಾಕೆ ಅಂತಂದರೆ ನಾವು ಊಟ ಬಡಿಸುವಾಗ ನಮಗೆ ಎಷ್ಟೋ ಜನಗಳ ಧ್ಯಾನಿಗಳ ಪರಿಚಯವಾಗುತ್ತೆ. ಎಷ್ಟೋ ಧ್ಯಾನಿಗಳಿಂದ ನಾವು ಕಲಿಯುವಂತಹದ್ದು ಬೇಕಾದಷ್ಟು ಪಾಠಗಳಿದೆ, ಅವರಿಂದನೂ ನಾವು ಕಲಿತಾ ಇದ್ದೀವಿ. ನಮ್ಮಲ್ಲಿ ಎಷ್ಟೋ ತಪ್ಪುಗಳನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಇದು ಒಳ್ಳೆಯ ಅವಕಾಶ. ಮತ್ತು ಈ ಒಂದು ಮ್ಯೂಸಿಕ್ ಫೆಸ್ಟಿವಲ್ಗೆ ನಾನು ಇದು 2ನೇ ಸಲ ಭೇಟಿ ಮಾಡಿದ್ದೇನೆ. ಇದು ಸುಮಾರು ಕರೆಕ್ಟಾಗಿ ನನಗೆ ಎಷ್ಟು ವರ್ಷದಿಂದ ನಡೀತಾ ಇದೆ ಅನ್ನೋ ಐಡಿಯಾ ಇಲ್ಲ. ನಾನು ಇದಕ್ಕೆ 2ನೇ ಸಲ ನಾನು ಇಲ್ಲಿಗೆ ಬಂದಿದ್ದೀನಿ. ಆದರೆ ನನಗೆ ಆ ಮೊದಲನೇ ಸಲ ಬಂದಾಗ ನನಗೆ ಇದರ ಬಗ್ಗೆ ಯಾವುದೇ ರೀತಿಯ ಒಲವು ಇರಲಿಲ್ಲ. ಈಗ 2ನೇ ಸಲ ವಾಲಂಟಿಯರಾಗಿ ಬಂದ ಮೇಲೆ ನನಗೆ ಇದರ ಒಂದು ಪೂರ್ಣ ಅನುಭವ ಆಗಿದೆ. ಆದರೆ ನಾವು ಈಗ ಸರ್ವಿಸ್ ಮಾಡ್ತಾ ಇರೋದ್ರಿಂದ ನಾವು ಪಿರಮಿಡ್ನಲ್ಲಿ ನಡೆಯುವಂತಹ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಆ ಒಂದು ಮೆಡಿಟೇಷನಲ್ಲಿ ಭಾಗವಹಿಸಲು ಸಾಧ್ಯವಾಗ್ತಾ ಇಲ್ಲ. ಆದರೂ ಸಹ ನಾವು ನಮಗೆ ಸಿಕ್ಕಿರುವ ಅಲ್ಪ ವೇಳೆಯಲ್ಲಿ ಬಂದು ಭಾಗವಹಿಸಿ ಅದರ ಒಂದು ಆನಂದ, ಸಂತೃಪ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಈ ಒಂದು ಧ್ಯಾನಕ್ಕೆ ಬಂದ ಮೇಲೆ ನಮ್ಮ ಜೀವನದಲ್ಲಿ ಓದೋದನ್ನು ಮರ್ತೋಗಿದ್ವಿ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇರೋದನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ. ಮತ್ತು ನಮಗೀಗ ಹೆಂಗಾಗಿದೆ ಅಂತಂದರೆ ನಾವು ಪೂರ್ಣವಾಗಿ ನಮ್ಮನ್ನು ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ನಮ್ಮ ಒಂದು ಸಮಯವನ್ನು ವ್ಯರ್ಥ ಮಾಡದಲೇ ಕೇವಲ ಪುಸ್ತಕಗಳನ್ನು ಓದುವುದಾಗಲಿ, ನಮ್ಮ ಯೂಟ್ಯೂಬ್ಗಳ ಮುಖಾಂತರ ನಮ್ಮ ಗುರುಗಳ ಸಂದೇಶಗಳನ್ನು ವೀಕ್ಷಿಸುವುದಾಗಲಿ, ಅಥವಾ ನಮ್ಮ ಧ್ಯಾನಿಗಳಿಂದ ಒಂದು ಸತ್ಸಂಗದ ಕಾರ್ಯಕ್ರಮಗಳನ್ನು ವೀಕ್ಷಿಸುವುದಾಗಲಿ, ಅಥವಾ ಎಲ್ಲೇ ಒಂದು ಫಿಸಿಕಲ್ಲಾಗಿ ಅಂದರೆ ಭೌತಿಕವಾಗಿ ಕಾರ್ಯಕ್ರಮಗಳು ನಡೆಯುವಂಥ ಒಂದು ರ್ಯಾಲಿಗಳಾಗಲಿ, ಒಂದು ಸತ್ಸಂಗಗಳಾಗಲಿ, ಇಂಥ ಒಂದು ಕ್ಲಾಸ್ಗಳಿಗೆ ನಾವು ಅಟೆಂಡ್ ಮಾಡ್ತಾ ನಮ್ಮ ಒಂದು ವೇಳೆಯನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇದರಿಂದ ನಿಮ್ಗೆ ಎಷ್ಟು ಸಂತೋಷ ಸಿಗ್ತಾ ಇದೆ ಅಂತಂದರೆ, ನಿಜವಾಗ್ಲೂ ನಾವು ಇಷ್ಟು ವರ್ಷ ನಮ್ಮ ಒಂದು
ಅಮೂಲ್ಯವಾದ ವೇಳೆಯನ್ನು ವ್ಯರ್ಥವಾಗಿ ಬರೀ ಸಾಮಾಜಿಕ ಜೀವನದಲ್ಲಿ ಕಳೆದುಬಿಟ್ಟಿದ್ದೀವಿ, ಆಧ್ಯಾತ್ಮಿಕ ರಂಗದಲ್ಲಿ ನಾವು ಈಗ ಪ್ರವೇಶ ಮಾಡಿದ್ದೀವಿ ಅಂತ ಈಗ ನಮಗೆ ಭಾಸ ಆಗ್ತಾ ಇದೆ. ಆದರೂ ಸಹ ನಮಗೆ ಒಂದು ತೃಪ್ತಿ ಅನ್ನೋದು ಸಿಕ್ಕಿದೆ. ನಮಗೆ ಈ ಕ್ಷೇತ್ರದಲ್ಲಿ ಇರೋದರಿಂದ ನಮಗೆ ಆತ್ಮತೃಪ್ತಿ, ಆನಂದ, ನಮ್ಮಲ್ಲಿ ಒಂದು ಆತ್ಮ ಬಲ ಅನ್ನೋದು ಮೂಡುತ್ತೆ. ಪ್ರತಿಯೊಬ್ಬರು ಈ ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ಒಂದು ಆರೋಗ್ಯದಲ್ಲಿ ಸುಧಾರಣೆ ಇರಬಹುದು, ನಿಮ್ಮ ಕುಟುಂಬ ಪರವಾಗಿರುವಂಥ ಸಮಸ್ಯೆಗಳಿರಬಹುದು, ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿರಬಹುದು, ಅಥವಾ ನಿಮ್ಮ ನೆರೆಹೊರೆಯವರ ಸಮಸ್ಯೆಗಳಿರಬಹುದು. ಇವೆಲ್ಲಕ್ಕೂ ಸಹ ನಿಜವಾಗಿ ನಿಮಗೆ ಪರಿಹಾರ, ಒಂದು ಶಾಶ್ವತವಾದ ಪರಿಹಾರ ಖಂಡಿತವಾಗಿಯೂ ಲಭಿಸುತ್ತದೆ. ದಯವಿಟ್ಟು ಪ್ರತಿಯೊಬ್ಬ ಮಾನವನಿಗೂ ಈ ಧ್ಯಾನ, ಅದರಲ್ಲೂ ಆನಾಪಾನಸತಿ ಧ್ಯಾನ ಅನ್ನೋದು ತುಂಬ ಮುಖ್ಯವಾದದ್ದು. ಇದನ್ನು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ, ಯಾವುದೇ ಖರ್ಚು ವೆಚ್ಚಗಳಿಲ್ಲದೆ, ನಮ್ಮ ಸಮಯಕ್ಕೆ ಸರಿಯಾಗಿ ಅನುಗುಣವಾಗಿ ನಮಗೆ ಯಾವ ಒಂದು ವೇಳೆಯಲ್ಲಿ ಇದು ಸಿಗುತ್ತೋ ಅದನ್ನು ನಾವು ಉಪಯೋಗಿಸ್ಕೊಂಡು ಈ ಧ್ಯಾನವನ್ನು ಮಾಡ್ತಾ ಇರಬಹುದು. ಹಾಗಾಗಿ ಪ್ರತಿಯೊಬ್ಬರು ಈ ಧ್ಯಾನವನ್ನು ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೇನೆ. ಮತ್ತು ಈ ಪಿರಮಿಡ್ ವ್ಯಾಲಿನಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಇಲ್ಲಿನ ಒಂದು ಸೌಲಭ್ಯಗಳ ಬಗ್ಗೆ ಕುರಿತು ಹೇಳಬೇಕು ಅಂದರೆ ಎಲ್ಲವೂ ಸಹ ಸುಸಜ್ಜಿತವಾಗಿದೆ, ಯಾವುದರಲ್ಲೂ ಲೋಪದೋಷಗಳಿಲ್ಲ. ಪ್ರತಿಯೊಬ್ಬರು ನಮ್ಮನ್ನು ಪ್ರೀತಿಯಿಂದ, ಸೌಹಾರ್ದತೆಯಿಂದ ಮಾತಾಡಿಸ್ತಾರೆ. ನಾವು ಈ ಧ್ಯಾನಕ್ಕೆ ಬರೋದಕ್ಕೆ ಮುಂಚೆ ನಾವು ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಈಗ ನಮಗೆ ಎಲ್ಲಿ ದಾರಿನಲ್ಲಿ ಹೋಗ್ತಾ ಇದ್ದರೆ ನಮ್ಮನ್ನು ನೋಡಿದ್ರೆ ಎಲ್ಲರೂ ನಮ್ಮನ್ನು ಪ್ರೀತಿಯಿಂದ, ಒಂದು ಮಮತೆಯಿಂದ ಮಾತಾಡಿಸ್ತಾರೆ. ಅದರಲ್ಲಿ ಸಿಕ್ಕುವಂಥ ಖುಷಿ ನಾವೆಷ್ಟೇ ಹಣ ಸಂಪಾದನೆ ಮಾಡಿದ್ರು, ನಾವೆಷ್ಟೇ ಏನೇ ನಮ್ಮ ಜೀವನದಲ್ಲಿ ಎಷ್ಟೇ ಒಂದು ಖುಷಿ ಇದ್ದರೂ ಸಹ ನಮಗೆ ಅಷ್ಟು ಸಿಗೋದಿಲ್ಲ. ಮತ್ತು ಈಗ ನಮ್ಮ ಗುರುಗಳ ಹುಟ್ಟದ ಹಬ್ಬ ಅಂತ ಹೇಳ್ತಾ ಇದ್ದೀವಲ್ಲ, ನಮ್ಮ ಗುರುಗಳ ಹುಟ್ಟದ ಹಬ್ಬನ 7ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅದು 7, 8, 9, 10, 11, 5 ದಿನ ನಮ್ಮ ಗುರುಗಳ ಹುಟ್ಟುಹಬ್ಬ ನಡೀತಾ ಇದೆ. ನಮ್ಮ ಮನೆಗಳಲ್ಲಿ ಹುಟ್ಟುಹಬ್ಬ ಅಂದರೆ ಏನೋ 1 hour 2 hours ಮಾಡಿ ಒಂದು ಕೇಕ್ ಕಟ್ ಮಾಡ್ತೀವಿ, ಒಂದು 10 ಜನ 50 ಜನ ಕರಿತೀವಿ, ಮುಗಿಸ್ಬಿಡ್ತೀವಿ, ಒಂದು ಕೇಕ್ ತಿಂದುಬಿಟ್ರೆ ಮುಗಿದೋಯ್ತು. ಆದರೆ ನಮ್ಮ ಗುರುಗಳ ಹುಟ್ಟುಹಬ್ಬ 5 ದಿನದಲ್ಲಿ ಎಷ್ಟು ವೈಬ್ರೇಷನ್ ಇದೆ ಅಂದರೆ ಇಲ್ಲಿ ಬಂದು ಹೋಗಿರೋರಿಗೆ ಗೊತ್ತಾಗುತ್ತೆ. ಇಲ್ಲಿನ ಒಂದು ಆಹಾರ ಪದ್ಧತಿ ಇರ್ಬೋದು, ಒಂದು ಧ್ಯಾನದ ಒಂದು ಕ್ರಮ ಇರಬಹುದು, ಒಂದು ಮ್ಯೂಸಿಕ್ ಇರಬಹುದು, ಇಲ್ಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಇಲ್ಲಿ ಧ್ಯಾನಕ್ಕೋಸ್ಕರ ಅಲ್ಲದೆ ಇದ್ದರೂ ಇದನ್ನು ನೋಡುವುದ ಸಲುವಾಗಿ ಬಂದಾಗ ನಿಮಗೆ ಇಲ್ಲಿ ಒಂದು ಪರಿವರ್ತನೆ ಅದು ಖಂಡಿತ ಆಗುತ್ತೆ. ದಯವಿಟ್ಟು ಈ ಒಂದು ಧ್ಯಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ನಿಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನನಗೆ ಈ ಅವಕಾಶವನ್ನು ಕೊಟ್ಟಂಥ PMC ತಂಡದಲ್ಲಿ ಇರೋರಿಗೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಗುರುಗಳಿಗೆ ಮತ್ತೊಮ್ಮೆ ನನ್ನ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ಮುಗಿಸೋದು. ಥ್ಯಾಂಕ್ ಯು. ಪ್ರತಿಯೊಬ್ಬರಲ್ಲೂ ನನ್ನ ವಿನಂತಿ ಏನು ಅಂದರೆ, ಈ PMCಯಿಂದ ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ, ಯಾರನ್ನ ನಾವು ಒಂದು 10 ಜನದಲ್ಲಿ ನಾವು ಸಂದರ್ಶನ ಮಾಡಿದಾಗ ನಿಮ್ಗೆ ಯಾರು ಧ್ಯಾನ ಪರಿಚಯ ಮಾಡಿಕೊಟ್ರು ಅಂತ ಕೇಳಿದಾಗ ಅವ್ರು ಹೇಳೋದು ಮೊದಲನೇ ವಾಕ್ಯ ಹೇಳೋದು, ನಾವು PMC ಯೂಟ್ಯೂಬಲ್ಲಿ ನೋಡಿದ್ವಿ ಬಂದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು PMC ಈ ಯೂಟ್ಯೂಬ್ ಚಾನಲ್ಗೆ ನಾವು ಎಷ್ಟು PMC ಕನ್ನಡದವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನು, ಎಷ್ಟು ನಾವು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕಡಿಮೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು PMC ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.